ನೋಡು, ಈ ಜನ್ಮದಲ್ಲಂತೂ ನನ್ನ ಮಗಳು ಮೆಚ್ಚಿದ ಹುಡುಗನ್ನ ಕೊಡ್ಸೋದಕ್ಕೆ ನನ್ನಿಂದ ಆಗ್ಲಿಲ್ಲ. ಮುಂದಿನ ಜನ್ಮದಲ್ಲಾದ್ರೂ ಅವಳ ಎಲ್ಲಾ ಆಸೆಗಳನ್ನು ಪೂರೈಸುವಂತ ಒಬ್ಬ ಶ್ರೀಮಂತ ತಂದೆಗೆ ಮಗಳಾಗಿ ಹುಟ್ಟಿಸು. ಮಗಳು ಕೇಳಿದ ಎಲ್ಲ ಆಸೆಯನ್ನು ಪೂರೈಸುವಂತ ತಂದೆಗೆ ಮಗಳಾಗಿ ಹುಟ್ಟಿಸು ಅವಳು. ದೇವ್ರೆ, ಸದಾ ಕಾಲ ಗಣಿನೂ ಅಪ್ಪನ್ನು ಚೆನ್ನಾಗಿಟ್ಟಿರು. ಏನಂತ ಬೇಡ್ಕೋಬೇಕು ಗೊತ್ತಾಗ್ತಿಲ್ಲ. ಮಗಳು ಹುಟ್ಟಿದ ದಿನ ಅವಳು ಚೆನ್ನಾಗಿರ್ಲಿ ಅಂತ ಬೇಡ್ಕೊಳ್ಳೋಕೆ ಅವಳ ಜೀವನ ಇವತ್ತೇ ಮುಗಿತಿದೆ. ಅದು ಹೆತ್ತಪ್ಪನಿಂದಲೇ. ನಾನು ಅವಳನ್ನು ಸಾಯಿಸೋ ವಿಚಾರ ಮಗಳಿಗೆ ಗೊತ್ತಾದರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಕೊಡಪ್ಪ ಅವಳಿಗೆ. ಇಷ್ಟೇ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು. ಸ್ವಲ್ಪ ಹೊತ್ತು ಪ್ರಸಾದ ಸಿಗುತ್ತೆ. ಆಗ್ಲಿ, ನಾವು ಹೊರಗಡೆ ಕೂತಿರ್ತೀವಿ. ಬಾಮ್ಮ ಕೂತು. ಪಾರು, ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಇದೆಯಂತೆ. ಇಲ್ಲಿ ಮುತ್ತೈದೆಯಿಂದ ಮಡ್ಲಕ್ಕಿ ತುಂಬಿಸ್ಕೊಂಡ್ರೆ ಅವರು ಜೀವನ ಪರ್ಯಂತ ಇಷ್ಟಪಟ್ಟವ್ರ ಜೊತೆ ಸುಖವಾಗಿರ್ಬೋದಂತೆ. ಅದು ಮುಂದಿನ ಜನ್ಮದಲ್ಲಾದ್ರೂ ಸರಿನೇ. ಈ ಜನ್ಮದಲ್ಲಿ ಯಾಕಪ್ಪ ಮೌನವಾಗ್ಬಿಟ್ಟೆ? ನಾನ್ ಇಷ್ಟಪಟ್ಟವ್ರ ಜೊತೆ ಬದುಕೋದಿಕ್ಕೆ ಈ ಜನ್ಮದಲ್ಲಿ ಆ ದೇವ್ರ ವರ ಕೊಡೋದಿಲ್ವಾ? ಇಲ್ಲಮ್ಮ, ಈ ದೇವಸ್ಥಾನ ಪ್ರತೀತಿನೇ ಹಾಗೆ. ಏನೇ ಪುಣ್ಯ ದಕ್ಕೋದಿದ್ರು ಅದು ಮುಂದಿನ ಜನ್ಮಕ್ಕಷ್ಟೇ. ಈ ಜನ್ಮದಲ್ಲಿ ವರ ಸಿಗೋ ದೇವಸ್ಥಾನಕ್ಕೆ ಕರ್ಕೊಂಡ್ ಹೋಗ್ಬೋದಾಗಿತ್ತಲ್ವಾ ಅಪ್ಪ? ಓ, ಆತರ ವರ ಕೊಡೋ ದೇವಸ್ಥಾನ ಯಾವ್ದು ಇರ್ಲಿಲ್ಲ ಅನ್ಸುತ್ತಲ್ವಾ? ನೀನೊಳ್ಳೆ ಏನೇನೋ ಮಾತಾಡ್ತೀಯಲ್ಲ. ಇರು, ಯಾರಾದ್ರೂ ಮುತ್ತೈದೆಯರನ್ನ ಕರ್ಕೊಂಡ್ ಬರ್ತೀನಿ. ಯಾಕಪ್ಪ, ನನ್ನನ್ ಕಳಿಸ್ಕೊಡೋದಿಕ್ಕೆ ಅಷ್ಟೊಂದು ಅವಸರನಾ? ಯಾಕಪ್ಪ ಗಾಬರಿ ಆಗ್ತಾ ಇದ್ಯಾ? ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಮಡ್ಲು ತುಂಬೋದು ಮದ್ವೆ ಆಗಿ ಗಂಡನ್ ಮನೆಗೆ ಹೋಗೋವಾಗ್ತಾನೆ. ನಿನಗೂ ನನಗ್ ಮಡ್ಲಕ್ಕಿ ತುಂಬೇಕು ಅನ್ನೋ ಆಸೆ ಬಂದಿದೆ ಅಂದ್ರೆ ಆದಷ್ಟು ಬೇಗ ನನ್ನ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸ್ಬೇಕು ಅಂತ ಅಲ್ವಾ? ನನ್ಗೆ ಯಾವ ಮುತ್ತೈದೇನು ಬೇಡ ಅಪ್ಪ. ನೀನೇ ನನಗೆಲ್ಲ. ನೀನೇ ನನ್ನ ಮಡ್ಲಕ್ಕಿ ತುಂಬಿಸು. ಆಗ ನನ್ ಜೀವನ ಸಾರ್ಥಕ ಆಗುತ್ತೆ. ಆ ನೆನ್ಪು ಸಾಯೋವರೆಗೂ ಇರುತ್ತೆ. ನಿನ್ ಬಾಯಲ್ಲಿ ಯಾಕಮ್ಮ ಸಾಯೋ ಮಾತು? ಯಾಕಪ್ಪ ಬರ್ಬಾರ್ದ? ಹುಟ್ಟಿದ ಮನುಷ್ಯ ಇವತ್ತಲ್ಲ ನಾಳೆ ಮಣ್ಣಕ್ ಸೇರ್ಲೇಬೇಕು. ಸಾವಿಗೆ ಹೆದರ್ಬಾರ್ದು, ಸಂಬಂಧಕ್ಕೆ ಹೆದರ್ಬೇಕು. ಹುಟ್ಟಿದ ಹಬ್ಬದ ದಿನ ಏನೇನೋ ಮಾತಾಡ್ತಿದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನನ್ ಮನ್ಸಿಗೆ ಅನ್ಸಿದ್ದನ್ ಹೇಳ್ದೆ. ನನ್ ಮಡ್ಲು ತುಂಬಿಸಿ ಈ ನಿನ್ ಮಗಳ ಆಸೆನ ಪೂರೈಸ್ತೀಯಾ? ಹಾ, ಬಂದೆ.
ಯಾವ ಅಪ್ಪಂಗೂ ಇಂಥ ಕೆಟ್ಟ ಸಂದರ್ಭ ಬಂದೇ ಇರಲಿ. ಅಪ್ಪ ಸತ್ರೆ ಮಕ್ಕಳು ಎಳ್ಳು ನೀರು ಬಿಡ್ತಾರೆ. ಆದ್ರೆ ನನ್ನ ಮಗಳ ಬದುಕಿಗೆ ಇವತ್ತು ನಾನೇ ತಿಲಾಂಜಲಿ ಇಡ್ತಿದ್ದೀನಿ. ಅಪ್ಪಂಗೆ ಮಾತು ಕೊಟ್ಟಿದ್ದೀನಿ ಬರ್ತೀನಿ ಅಂತ. ಏನು ಹೋದೋಳ್ ಬರೋದಿಲ್ವೇನೋ ಅಂತ ಅನ್ಕೊಂಡ್ರ? ನೀವು ನನ್ನ ಹೋಗು ಅಂದ್ರೆ ಯಜಮಾನ್ರೆ, ಏನೇ ಆದ್ರೂ ಅಳ್ಬಾರ್ದು. ಅವಳು ಮಾಡಿರೋ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತಿದ್ರು. ನನಗೆ ಬಾನಲ್ಲೇ ಮಧುಚಂದ್ರಕ್ಕೆ ಫಿಲಂ ಅಲ್ಲಿರೋ ಕೊಲೆ ನೆನಪಾಗ್ತಿದೆ. ಸಾಧ್ಯ ಹೆತ್ತ ಮಗಳನ್ನ ಈ ರೀತಿ ಮಾಡೋ ಮಟ್ಟಕ್ಕೆ ಇಳಿಬಾರ್ದಾಗಿತ್ತು. ಪಾರ್ವತಿಗೆ ಏನು ಆಗ್ಬಾರ್ದು, ಏನು ಆಗ್ಬಾರ್ದು. ಅಪ್ಪ, ನನಗ್ ತುಂಬಾ ಹಸ್ವಾಗ್ತಾ ಇದೆ. ತಿನ್ನೋದಕ್ಕೇನಾದ್ರೂ ತರ್ತೀಯಾ? ಅಯ್ಯೋ, ಬೆಳಿಗ್ಗೆಯಿಂದ ನಿನಗೆ ಬಟ್ಟೆ ಒಡವೆ ಕೊಡ್ಸೋದ್ನೇ ಹೊರತು ನಿನಗೆ ಹಸು ಆಗುತ್ತೆ ಅನ್ನೋದೇ ಮರ್ತೋದ್ನಲ್ಮ. ಯಾಕಂದ್ರೆ ನನಗೆ ಹಸುವಾಗ್ತಿಲ್ವಲ್ಲ. ಹತ್ರದಲ್ಲಿ ಹೋಟ್ಲು ಇಲ್ಲ, ಏನಾದ್ರು ತರೋಣ ಅಂದ್ರೆ. ಮಗಳೇ, ಈ ದೇವಸ್ಥಾನದಲ್ಲಿ ಪ್ರಸಾದ ಸಿಗುತ್ತೆ, ಅದನ್ನೇ ತಗೊಂಡ್ಬರ್ತೀನಿ. ಇಲ್ಲೇ ಇರು. ಅಪ್ಪ, ನಿಧಾನಕ್ಕೆ ಹೋಗಪ್ಪ, ಎಡವ್ ಬಿದ್ರೆ. ಈಗ ಎಡವಿರೋದು ನೀನು ಕಣಮ್ಮ. ನಾನು ಬಿದ್ದರೆ ಕಾಲಿಗಷ್ಟೇ ಗಾಯ ಆಗುತ್ತೆ. ಅದೇ ನೀನು ಬಿದ್ದರೆ ಇಡೀ ಅರಸನ ಕೋಟೆಯ ಮರ್ಯಾದೆನೇ ಹಾಳಾಗುತ್ತೆ. ಹಾಗಾಗಬಾರ್ದು ಅಂದ್ರೆ ಈಗ ನಾನು ಮಾಡೋ ಥರನೇ ಸರಿ. ಏನಪ್ಪ ಯೋಚನೆ ಮಾಡ್ತಾ ಇದ್ಯಾ? ಹೋಗ್ ತಗೊಂಬಾ. ಅರ್ಚಕರೇ, ಪ್ರಸಾದ. ಅರ್ಚಕರೇ, ನನ್ನ ಮಗಳು ಹೊರಗಡೆ ಕೂತಿದ್ದಾಳೆ, ತುಂಬಾ ಹಸಿವು ಅಂತಿದ್ದಾಳೆ. ಇನ್ನೊಂದು ಪ್ರಸಾದ ಸಿಕ್ಕರೆ ಆಗ್ಬೋದು. ತುಂಬಾ ಉಪಕಾರ ಆಯ್ತು. ನನಗ್ ಒಪ್ಪೋ ಅಂತ ಸೀರೆನೆ ತಗೊಂಬಂದಿದ್ಯಾ. ತುಂಬಾ ಚೆನ್ನಾಗಿದೆ ಅಪ್ಪ. ನಾನು ಇಷ್ಟು ದುಬಾರಿ ಸೀರೆ ಉಟ್ಕೊಂಡಿರೋದನ್ನ ಯಾರಾದ್ರೂ ನೋಡಿದ್ರೆ ಇವತ್ತು ನನ್ ಹುಟ್ಟಹಬ್ಬ ಅನ್ಕೊಳಲ್ಲ, ನನ್ ಮದ್ವೆ ಅನ್ಕೋತಾರೆ. ಯಾಕಪ್ಪ
ಈ ಮನೆಯಿಂದ ನನ್ನನ್ನ ಶಾಶ್ವತವಾಗಿ ಹೊರಗ್ ಕಳ್ಸೋ ತರ ದುಃಖ ಪಡ್ತಾ ಇದ್ಯಾ? ಅಕ್ಕ ಅಕ್ಕ ನಾನು ನಿನ್ ಜೊತೆನೆ ಬರ್ತೀನಿ ಅಕ್ಕ. ನನ್ನನ್ನ ಅಕ್ಕನ ಜೊತೆ ಬರ್ಬೇಡ ಅನ್ನೋ ಅಧಿಕಾರ ನಿನ್ಗೂ ಇಲ್ಲ ಅಪ್ಪ. ಈ ಗಣಿ ಹೊರಡವಾಗ್ಲೂ ತುಂಬಾ ಗಲಾಟೆ ಮಾಡ್ತಿದ್ದ. ಇನ್ನು ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಅರಸನ್ ಕೋಟೆಗೆ ಹೋಗಿ ಹಾಗಾದ್ರೂ ಹೇಳಿ ಏನಾದ್ರೂ ರಾದ್ದ ಅಂತ ಮಾಡಿದ್ರೆ ಸೆಕ್ಯೂರಿಟಿ ರಮೇಶನ್ ಹೇಳಿ ಅವ್ನು ಬಂದ್ರೆ ಒಳಗ್ ಬಿಡ್ಬೇಡ, ನಾನು ಬಂದ ವಿಷಯ ಹೇಳ್ತೀನಿ ಅಂತ ಫೋನ್ ಮಾಡೋದು ಒಳ್ಳೇದು. ಕಿಲೋ ಮೂರು ಯಾಕೆ ಫೋನ್ ಮಾಡ್ತಿದ್ದಾರೆ? ಅಮ್ಮರೇ, ಹನುಮಂತು ಎಲ್ಲಿದೀಯಾ? ಅದು ಅಮ್ಮರೇ. ಓ, ಪಾರ್ವತಿನ ಕರ್ಕೊಂಡು ಆಚೆ ಹೋಗಿದ್ಯಾ ಅಲ್ವಾ? ಹಾ ಮರೆ, ಯಾಕೆ ಏನಾದ್ರೂ ಕೆಲಸ ಆಗ್ಬೇಕಿತ್ತಾ? ಈಗ್ಲೇ ಏನಿಲ್ಲ. ಆದಿ ಯಾಮಿನಿಯ ಮದುವೆಯ ನಿಶ್ಚಿತಾರ್ಥದ ದಿನ ಗೊತ್ತಾಗಿದೆ ಅಲ್ವಾ? ನನಗೆ ತುಂಬಾ ಕೆಲಸ ಇರುತ್ತೆ, ಹೊರಗಡೆ ಹೋಗೋದಿರುತ್ತೆ, ನೀನೇ ಕರ್ಕೊಂಡು ಹೋಗ್ಬೇಕು. ನೆನ್ಪಿದೆ ತಾನೆ? ಆಮೇಲೆ ಇನ್ನೊಂದು ವಿಷಯ ಮರಿಬೇಡ, ನೀನೇ ಮುಂದೆ ನಿಂತು ಇವ್ರಿಬ್ರು ಮದುವೆನ ನಡೆಸ್ಕೊಡ್ತೀನಿ ಅಂತ ನನಗ್ ಮಾತು ಕೊಟ್ಟಿದ್ಯಾ. ಹಾ, ನಾಯಿಗಿರೋ ನೀಯತ್ತು ಮನುಷ್ಯರಿಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನ್ಗಂತೂ ಇದೆ ಅಮ್ಮರೇ. ಛೇ, ಏನ್ ಮಾತು ಅಂತ ಆಡ್ತಿದೀಯ ಹನುಮಂತು? ನಿನ್ನನ್ ಯಾಕೆ ನಾಯಿಗೆ ಹೋಲಿಸ್ಕೊತಾ ಇದೀಯಾ? ನೀನು ನಿನ್ ಮಕ್ಕಳು ಎಲ್ಲ ಬರೀ ಕೆಲ್ಸದವ್ರು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ. ನಮ್ ಮನೆ ಸದಸ್ಯರ ಥರಾನೇ. ಇನ್ನೊಂದ್ಸಲ ಯಾವತ್ತೂ ಹೀಗ್ ಮಾತಾಡ್ಬೇಡ. ನಿನಗೂ ನಿನ್ನದೇ ಆದಂತಹ ಘನತೆ ಗೌರವ ಇದೆ ಅನ್ನೋದನ್ನ ಮರಿಬೇಡ ಹನುಮಂತು. ಸರಿ, ಪಾರ್ವತಿನೂ ವಯಸ್ಸಿಗೆ ಬಂದಿದ್ದಾಳೆ. ನನಗೆ ನನ್ನ ಮಗನ ಮದುವೆ ಮಾಡೋ ಆತರ ಎಷ್ಟಿದೆಯೋ ಅಷ್ಟೇ ನಿನಗೂ ನಿನ್ನ ಮಗಳ ಮದುವೆ ಮಾಡಿ ಮುಗಿಸೋ ಆತರ ಇದ್ದೇ ಇರುತ್ತೆ ಅಂತ ನನಗ್ ಗೊತ್ತು. ಹೌದು ತಾನೆ? ಹೌದು ಅಮ್ಮರೇ, ಆತರ ಜೊತೆ ಕಾತ್ರನೂ ಇದೆ, ಬೇಗ ಮಾಡ್ಬೇಕು. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಏನಮ್ಮರೇ? ಆದಷ್ಟು ಬೇಗ ಹುಡುಗನ್ ಹುಡುಕು. ನಿನ್ನ ಆಯ್ಕೆಯ ಹುಡುಗನ್ ಜೊತೆಗೆ ನಾನೇ ಮುಂದೆ ನಿಂತು ಪಾರ್ವತಿ ಮದ್ವೆನ ಮಾಡ್ಕೊಡ್ತೀನಿ. ಆಗ್ಲಿ ಅಮ್ಮರೇ. ಆಯ್ತು ಹನುಮಂತು, ಅವಳನ್ನ ಹೊರಗಡೆ ಎಲ್ಲ ಸುತ್ತಾಡಿಸ್ಕೊಂಡು ನಿನ್ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಸೇರ್ಕೊಳ್ಳಿ. ಪಾಪ ಅಖಿಲಮ್ಮನವರು ಎಷ್ಟು ನಂಬಿಕೆ ಇಟ್ಕೊಂಡಿದ್ದಾರೆ ನನ್ನ ಮಗಳ ಮೇಲೆ. ಇಂಥವ್ರಿಗೆ ದ್ರೋಹ ಮಾಡ್ಬಿಟ್ಲಲ್ಲ. ನಾನು ತಗೊಂಡಿರೋ ನಿರ್ಧಾರನೇ ಸರಿ. ಅಪ್ಪ, ನನಗ್ ತುಂಬಾ ಹಸ್ವಾಗ್ತಾ ಇದೆ, ತಿನ್ನೋದಕ್ಕೇನಾದ್ರೂ ತರ್ತೀಯಾ? ನನ್ನ ಮಗಳು ಈ ಜಗತ್ತಿಗೆ ಬಂದಾಗ ಎಷ್ಟು ಎಷ್ಟು ಸಂತೋಷ ಪಟ್ಟಿದ್ದೆ. ಆದ್ರೆ ಇವತ್ತು ನಾನೇ ಅವಳನ್ನ ಈ ಜಗತ್ತಿಂದ ಕಳಿಸ್ತಾ ಇದ್ದೀನಿ. ಇಂಥ ವಿಪರ್ಯಾಸನ ಯಾವ ತಂದೆಗೂ ಕೊಡಬೇಡ ದೇವ್ರೆ.
ನನ್ನ ಈ ಅಪರಾಧದಲ್ಲಿ ನೀನು ಭಾಗಿಯಾಗಿದೆಯಾ ದೇವ್ರೆ. ಅದಕ್ಕೆ ನಿನ್ನ ಪ್ರಸಾದದಲ್ಲೇ ವಿಷ ಬೆರೆಸಿದೆ. ನನ್ನ ಮಗಳನ್ನ ನಿನ್ನ ಹತ್ರ ಕರ್ಕೊಳ್ಳುವಾಗ ಅವಳು ಹೆಚ್ಚು ನೋವು ಅನುಭವಿಸದೇ ಇರೋ ಹಾಗೆ ನೋಡ್ಕೋ ಸ್ವಾಮಿ. ಪ್ರಸಾದ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಘಮ ಮೂಗುಗೆ ಹೊಡಿತಾ ಇದೆ. ತಗೊಳಮ್ಮ, ಬಿಸಿ ಇದೆ, ಬಿಸಿ ಇರುವಾಗ್ಲೇ ತಿಂದ್ಬಿಡು. ಇಷ್ಟೊಂದಾ? ತುಂಬಾ ಹಸಿವು ಅಂತಿದ್ಯಲ್ಲ, ಅದಕ್ಕೆ ಅರ್ಚಕರನ್ನ ಕೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿಸ್ಕೊಂಡ್ ಬಂದೆ. ಓ, ನನ್ ಹಸ್ವಿನ್ ಕೂಗು ಆ ದೇವ್ರಿಗೂ ಕೇಳಿಸ್ತು ಅನ್ಸುತ್ತೆ. ಅಪ್ಪ, ಇವತ್ ನೀನೇ ನಿನ್ ಕೈಯಾರೆ ತಿನ್ಸಪ್ಪ. ತಿನ್ಸಿ ನನ್ನ ಆಸೆನ ಈಡೇರ್ಸಪ್ಪ. ಯಾಕಪ್ಪ ಕಣ್ಣೀರು? ಕೈನೂ ನಡುಗ್ತಾ ಇದೆ. ಯಾಕೆ ಹುಷಾರಿಲ್ವಾ? ಹಾಗೇನಿಲ್ಲಮ್ಮ, ಏನೂ ಆಗಿಲ್ಲ. ಓ, ಮೊದಲನೇ ಸಲ ನನಗೆ ಊಟ ಮಾಡಿಸಿದ್ ನೆನಪಾಗಿ ಕೈ ನಡುಗ್ತಾ ಇದ್ಯಾ? ಹಾ, ನಮ್ಮ ಆದಿತ್ಯನ ಮದುವೆಯ ಸಂಪೂರ್ಣ ಜವಾಬ್ದಾರಿ ನಿಂದೆ. ಆದಿ ನನಗ್ ಮಾತ್ರ ಮಗ ಅಲ್ಲ, ನಿನಗೂ ಮಗನ್ ಥರಾನೇ.